ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಕಾಲೇಜಿಗೆ ಯಾರೆಲ್ಲ ಒಂದು ಅಪ್ಲಿಕೇಶನ್ ಹಾಕಿದ್ದೀರಾ ಈ ಒಂದು ಕ್ರೈಸ್ ವೆಬ್ಸೈಟ್ನಲ್ಲಿ, ಸೊ ಅಂಥವರು ಈ ಒಂದು ಸೆಲೆಕ್ಷನ್ ಲಿಸ್ಟನ್ನು ಯಾವ ರೀತಿ ನೋಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಭಾಳಷ್ಟು ವಿದ್ಯಾರ್ಥಿಗಳು ನನಗೆ ಮೆಸೇಜ್ ಮಾಡ್ತಾ ಇದ್ದರು, ಈ ಒಂದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ಕಿತ್ತೂರು ರಾಣಿ ಚೆನ್ನಮ್ಮ, ಏಕಲವ್ಯ ಸ್ಕೂಲು ಮತ್ತು ವಾಜಪೇಯಿ ಸ್ಕೂಲಿಗೆ ನಾವು ಅರ್ಜಿಯನ್ನು ಹಾಕಿದ್ದೀವಿ ಒಂದು ಕ್ರೈಸ್ನಲ್ಲಿ. ಸೊ ಅದನ್ನು ಸೆಲೆಕ್ಷನ್ ಲಿಸ್ಟು ಆನ್ಲೈನಲ್ಲಿ ಬಿಟ್ಟಿಲ್ಲ. ಸೊ ಅದನ್ನು ಯಾವ ರೀತಿ ನೋಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದನ್ನು ವೆಬ್ಸೈಟ್ನಲ್ಲಿ ಅವರೇ ಪ್ರಕಟಣೆಯನ್ನು ಕೂಡ ಕೊಟ್ಟಿದ್ದಾರೆ. ಕರ್ನಾಟಕ ವಸತಿ ಶಿಕ್ಷಣ ಸಂಘಗಳ ಸಂಘದಲ್ಲಿ ಈ ಒಂದು ಆಯ್ಕೆ ಪ್ರಕ್ರಿಯೆ, ಆಯ್ಕೆ ಪಟ್ಟಿಯನ್ನು ನೀವು ಎಲ್ಲಿ ನೋಡ್ಕೋಬೇಕು ಅನ್ನೋದು ಕೂಡ ಅಧಿಕೃತವಾಗಿ ವೆಬ್ಸೈಟ್ನಲ್ಲಿ ಅನೌನ್ಸನ್ನು ಮಾಡಿದ್ದಾರೆ. ಸೊ ಅದನ್ನು ನಿಮಗೆ ಇವಾಗ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ. ಈ ಒಂದು ರೆಸಿಡೆಂಟಲ್ ವೆಬ್ಸೈಟ್ನಲ್ಲಿ ಏನು ಕೊಟ್ಟಿದ್ದಾರೆ, ಸೊ ಈ ರೀತಿಯಾಗಿ ಕೊಟ್ಟಿದ್ದು. ಸೊ ಪ್ರಥಮ PUC ಸೀಟ್ ಹಂಚಿಕೆ ಪ್ರಕ್ರಿಯೆಯನ್ನು ಆಯಾ ಜಿಲ್ಲಾ ಮಟ್ಟದ ಸಮಿತಿಯನ್ನು ನಿರ್ವಹಿಸುತ್ತಿರುವುದರಿಂದ ಅಭ್ಯರ್ಥಿಗಳು ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಮಟ್ಟದ ಆಯ್ಕೆ ಸಮಿತಿಯವರನ್ನು ಭೇಟಿ ಮಾಡಬೇಕಂತ ಕೊಟ್ಟಿದ್ದಾರೆ. ಮತ್ತು ಹತ್ತಿರದ ವಸತಿ ಕಾಲೇಜು ಪ್ರಾಂಶುಪಾಲರನ್ನು ಸಂಪರ್ಕಿಸಬೇಕಂತ ಕೂಡ ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಒಂದು ತಾಲೂಕಿನ ಅಥವಾ ನಿಮ್ಮ ಒಂದು ಜಿಲ್ಲೆಯಲ್ಲಿ ಇರುವಂಥ ಈ ಒಂದು ಮೊರಾರ್ಜಿ ದೇಸಾಯಿ ವಸತಿ ಕಾಲೇಜಿಗೆ ಭೇಟಿ ನೀಡಬೇಕು. ಅಲ್ಲಿ ಪ್ರಾಂಶುಪಾಲರಿಗೆ ಭೇಟಿಯಾಗಿ ಅಲ್ಲಿ ನಿಮ್ಮ ಒಂದು ಆಯ್ಕೆ ಪಟ್ಟಿ ಅಥವಾ ಸೆಲೆಕ್ಷನ್ ಲಿಸ್ಟನ್ನು ನೀವು ನೋಡ್ಕೋಕ್ಕೆ ಅವಕಾಶ ಇರುತ್ತೆ. ಸೊ ಅಲ್ಲೇ ಹೋಗಿ ನೀವು ಈ ಒಂದು ಸೆಲೆಕ್ಷನ್ ಲಿಸ್ಟನ್ನು ನೋಡ್ಕೋಬೇಕು. ಯಾವುದೇ ರೀತಿ ನಿಮಗೆ ಆನ್ಲೈನಲ್ಲಿ ಹುಡುಕಿದರೆ ಸಿಗೋದಿಲ್ಲ. ಸೊ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಅವರು, ಕರ್ನಾಟಕ ವಸತಿ ಶಿಕ್ಷಣ ಸಂಘಗಳ ವೆಬ್ಸೈಟ್ನಲ್ಲಿ ಕ್ರೈಸ್ನಲ್ಲಿ ಕೊಟ್ಟಿದ್ದಾರೆ. ಸೊ ಅದರಿಂದ ನೀವು ಯಾರ್ಯಾರು ಒಂದು ಅಪ್ಲಿಕೇಶನ್ ಹಾಕಿದ್ದೀರಾ ಅವರೆಲ್ಲರೂ ನಿಮ್ಮ ಹತ್ತಿರದ ಒಂದು ವಸತಿ ಕಾಲೇಜು ಪ್ರಾಂಶುಪಾಲರಿಗೆ ಭೇಟಿಯಾಗಿ ಅಲ್ಲಿ ಸೆಲೆಕ್ಷನ್ ಲಿಸ್ಟನ್ನು ನೋಡ್ಕೊಳ್ಳಿ. ಅಥವಾ ನಿಮ್ಮ ಜಿಲ್ಲಾ ಮಟ್ಟದ ಕೇಂದ್ರ ನಿಮಗೆ ಸಮೀಪ ಜಿಲ್ಲಾ ಅಂದರೆ ಜಿಲ್ಲಾ ಮಟ್ಟದ ಆಯ್ಕೆ ಸಮಿತಿಯವರನ್ನು ಭೇಟಿ ಆಗಬೇಕು. ಪ್ರತಿ ಜಿಲ್ಲೆಯಲ್ಲಿ ಕೂಡ ಈ ಒಂದು ಕರ್ನಾಟಕ ವಸತಿ ಶಿಕ್ಷಣ ಸಂಘಗಳ ಸಂಸ್ಥೆ ಒಂದು ಅಲ್ಲಿರುತ್ತೆ. ಸೊ ಅದೆಲ್ಲಿರುತ್ತೆ ಅಂತ ಅಡ್ರೆಸ್ ನೀವು ತಿಳ್ಕೊಬೇಕಾಗುತ್ತೆ. ಸೊ ಯಾವ ಒಂದು ಆಫೀಸಲ್ಲಿ ಮಾಡಿರ್ತಾರೆ ನಮಗೂ ಕೂಡ ಅಷ್ಟೊಂದು ಮಾಹಿತಿ ಇಲ್ಲ. ಸೊ ಆದ್ದರಿಂದ ಹತ್ತಿರದ ಒಂದು ಕಾಲೇಜಿಗೆ ಭೇಟಿ ನೀಡಿ ಅಥವಾ ಈ ಒಂದು ಜಿಲ್ಲಾ ಮಟ್ಟದ ಆಯ್ಕೆ ಸಮಿತಿಯವರನ್ನು ಕೂಡ ಭೇಟಿಯಾಗಿ ಒಂದು ಆಯ್ಕೆ ಪಟ್ಟಿ ಅಥವಾ ಸೆಲೆಕ್ಷನ್ ಲಿಸ್ಟು ಮತ್ತು ಫಸ್ಟ್ ರೌಂಡ್ ಲಿಸ್ಟನ್ನು ಕೂಡ ಬಿಟ್ಟಿದ್ದಾರೆ. 8ನೇ ತಾರೀಕು ಫಸ್ಟ್ ರೌಂಡ್ ಕೂಡ ಬಿಟ್ಟಿದ್ದಾರೆ, ಅದನ್ನು ನೀವು ನೋಡ್ಕೋಬೋದು. ಸೊ ಇದಿಷ್ಟು ಈ ಒಂದು ಫಸ್ಟ್ PUCಗೆ ಯಾರು ಅಡ್ಮಿಷನ್ ಮಾಡಿದ್ದೀರಾ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ, ಸೊ ಅಂಥವರಿಗೆ ಆಯ್ಕೆ ಪಟ್ಟಿ ಮತ್ತು ಫಸ್ಟ್ ರೌಂಡನ್ನು ಯಾವ ರೀತಿ ನೋಡ್ಕೊಳ್ಳೋದು, ಎಲ್ಲಿ ನೋಡ್ಕೊಳ್ಳೋದು ಅಂತ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಇದು ರಿಲೇಟೆಡ್ ಆಗಿ ಏನಾದರೂ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ.